ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. 25 ವರ್ಷದ ಸಂಗೀತ ಗಂಡ ವಿಜಯ್ ಜೊತೆ ವಾಸಿಸುತ್ತಿದ್ದಳು. ಅವರಿಗೆ ಮದುವೆಯಾಗಿ 5 ವರ್ಷವಾಗಿತ್ತು. ಅವರ ಮಧ್ಯೆ ಪ್ರೀತಿ ಏನೋ ಇತ್ತು, ಆದರೆ ಆರ್ಥಿಕ ಸಮಸ್ಯೆಗಳೇ ಹೆಚ್ಚಾಗಿದ್ದವು. ವಿಜಯ್ ಒಬ್ಬ ಸಾಮಾನ್ಯವಾದ ಯುವಕನೇ ಆಗಿದ್ದ. ಅವನಿಗೆ ಮೋಸ ಮಾಡುವುದು, ದ್ರೋಹ ಮಾಡುವುದು ಬರುತ್ತಿರಲಿಲ್ಲ. ವಿಜಯ್ ಹೋಟೆಲ್ನಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ವಿಜಯ್ಗೆ ತಿಂಗಳಿಗೆ 15,000ದಿಂದ 20,000 ರೂಪಾಯಿ ಸಂಬಳ ಬರ್ತಾ ಇತ್ತು. ದಿನವೆಲ್ಲ ಕಷ್ಟಪಟ್ಟು ರಾತ್ರಿ ಮನೆಗೆ ಬಂದಾಗ ಹೆಂಡತಿಗೂ ಕೂಡ ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ದ. ಅವರಿಗೆ ತನ್ನ ಹೆಂಡತಿ ಅಂದರೆ ತುಂಬಾ ಇಷ್ಟ. ಹೆಂಡತಿಯ ಮೇಲೆ ಒಂದು ದಿನ ಕೂಡ ಕೋಪ ಮಾಡಿಕೊಂಡಿದ್ದು ಇಲ್ವೇ ಇಲ್ಲ. ಕೈ ಎತ್ತಿದ್ದು ಅದು ಯಾವತ್ತಿಗೂ ಇಲ್ಲ. ಸಂಗೀತಾಗೆ ಹುಷಾರಿಲ್ಲ ಎಂದರೆ ಮನೆಯ ಎಲ್ಲ ಕೆಲಸವನ್ನು ಸಹ ವಿಜಯೇ ಮಾಡ್ತಾ ಇದ್ದ. ಹೆಂಡತಿಯನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಹೆಂಡತಿಗೆ ಮನೆಯ ಕೆಲಸಗಳಲ್ಲಿ ಕೂಡ ಸಹಾಯ ಮಾಡುವುದೆಂದರೆ ಅವನಿಗೆ ತುಂಬಾ ಇಷ್ಟವಾಗಿತ್ತು. ಯಾಕೆಂದರೆ ವಿಜಯ್ಗೆ ಸಂಗೀತ ಎಂದರೆ ತುಂಬಾ ಪ್ರೀತಿ. ಅವಳ ಪ್ರತಿಯೊಂದು ಮಾತನ್ನು ಅವನು ತುಂಬಾ ಗಮನವಿಟ್ಟು ಕೇಳ್ತಾ ಇದ್ದ ಮತ್ತು ಆ ಮಾತುಗಳನ್ನು ಅರ್ಥ ಕೂಡ ಮಾಡ್ಕೊಳ್ತಿದ್ದ. ಸಂಗೀತ ಕೂಡ ಕೆಲಸಕ್ಕೆ ಹೋಗ್ತಿದ್ಲು. ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ಲು. ಸಂಗೀತಾಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳವಿತ್ತು. ಆದ್ರೆ ದುಡ್ಡಿನ ವಿಷಯದಲ್ಲಿಯೇ ಯಾಕೋ ಸಂಗೀತಾಗೆ ನೆಮ್ಮದಿ, ಮನಃಶಾಂತಿ ಇರ್ಲೇ ಇಲ್ಲ. ಅವರಿಗೆ ಕೈ ತುಂಬಾ ಸಂಬಳವೇನೋ ಬರ್ತಾ ಇತ್ತು, ಆದ್ರೂ ಅವಳಿಗೆ ಅದು ಸಾಕಾಗ್ತಾ ಇರ್ಲಿಲ್ಲ. ಸಂಗೀತಾಳ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದೇ ಪ್ರಶ್ನೆಗಳು ಓಡ್ತಾ ಇದ್ವು. ಅವಳು ಯಾವಾಗ್ಲೂ ಯೋಚಿಸ್ತಾ ಇದ್ಲು, ಏತಕ್ಕಾಗಿ ಆ ದೇವರು ನಮಗೆ ಇಷ್ಟೊಂದು ಕಷ್ಟಗಳನ್ನು ಕೊಟ್ಟಿದ್ದಾನೆ. ನಮಗೆ ಕಾರೂ ಇಲ್ಲ, ಒಂದು ದೊಡ್ಡ ಮನೆ ಕೂಡ ಇಲ್ಲ. ನನ್ನ ಬಳಿ ಬ್ರಾಂಡೆಡ್ ವಸ್ತುಗಳು, ಬ್ರಾಂಡೆಡ್ ಬಟ್ಟೆಗಳು ಯಾವುದೂ ಇಲ್ಲ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ನಮಗೆ ಮಾತ್ರ ಅಭಿವೃದ್ಧಿ ಎನ್ನುವುದೇ ಇಲ್ಲ ಅಂತ ಸಂಗೀತ ಯಾವಾಗ್ಲೂ ಯೋಚಿಸ್ತಿದ್ಲು. ವಿಜಯ್ ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ 7 ಗಂಟೆಗೆ ಸುಸ್ತಾಗಿ ಮನೆಗೆ ವಾಪಸ್ ಬರ್ತಾನೆ. ಕೆಲವೊಂದು ಸಾರಿ ಅವನು ಮನೆಗೆ ಬರ್ತಾ ಇರಲಿಲ್ಲ, ಅಲ್ಲೇ ಇರಬೇಕಾಗಿ ಬರ್ತಾ ಇತ್ತು. ಆಗ ಸ್ವಲ್ಪ ಹೆಚ್ಚಿನ ಹಣ ಕೂಡ ಸಿಗ್ತಾ ಇತ್ತು. ಅವರಿಗೆ ಬರುವ ಸಂಬಳದಲ್ಲಿ ಅವರ ತಂದೆ ತಾಯಿಗೂ ಕೂಡ ಸ್ವಲ್ಪ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ದ ವಿಜಯ್. ಯಾಕೆಂದರೆ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಕೂಡ ಎಂದು ಅವನ ಅರ್ಥ ಮಾಡ್ಕೊಂಡಿದ್ದ. ಒಂದು ದಿನ ಸಂಗೀತ ಅವರ ತವರು ಮನೆಯಿಂದ ವಾಪಸ್ ಬಂದಿದ್ಲು. ಅವಳು ಈಗ ತುಂಬಾ ಕೋಪದಲ್ಲಿದ್ಲು. ಗಂಡ ಮನೆಗೆ ಬಂದ ತಕ್ಷಣ ಅವನ ಜೊತೆ ಜಗಳವಾಡಕ್ಕೆ ಶುರು ಮಾಡಿಬಿಟ್ಲು. ವಿಜಯ್, ನಿನಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ನನ್ನ ಅಕ್ಕನ ಗಂಡನನ್ನು ನೋಡು, ಅವನಿಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ. ನಮ್ಮ ಅಕ್ಕನಿಗೆ ಯಾವಾಗ ನೋಡಿದ್ರು ಏನೋ ಒಂದು ಗಿಫ್ಟ್ ತಂದು ಕೊಡ್ತಾನೆ ಇರ್ತಾರೆ. ನಿನ್ನೆ ಕೂಡ ಅವರ ಮದುವೆಯ ವಾರ್ಷಿಕೋತ್ಸವ ಅಂತ ಬಂಗಾರದ ಬಳೆಗಳನ್ನು ತಂದುಕೊಟ್ಟಿದ್ದಾರೆ. ಆದ್ರೆ ನಾನೇನು ಪಾಪ ಮಾಡಿದ್ದೇನೆ? ನನಗೆ ನಿನ್ನಂತಹ ಗಂಡ ಸಿಕ್ಕಿದ್ದಾನೆ ಎಂದು ಗಂಡನನ್ನು ಬೈಯುವುದಕ್ಕೆ ಶುರು ಮಾಡ್ಕೊಬಿಟ್ಲು. ಸಂಗೀತ, ನನ್ನ ಕೈಯಲ್ಲಿ ಎಷ್ಟು ಆಗುತ್ತದೆಯೋ ಅಷ್ಟು ನಿನಗಾಗಿ ನಾನು ಮಾಡ್ತಾ ಇದ್ದೇನೆ. ನಾನು ಇನ್ನೇನು ಮಾಡಬೇಕು ಹೇಳು? ನೀವು ಈ ಕೆಲಸವನ್ನು ಬಿಟ್ಟು ಇನ್ನೊಂದು ದೊಡ್ಡ ಕೆಲಸವನ್ನು ಹುಡುಕೊಳ್ಳಿ. ಇಲ್ಲದಿದ್ದರೆ ಯಾವುದಾದರೂ ಒಂದು ಒಳ್ಳೆಯ ದೊಡ್ಡ ಬಿಸ್ನೆಸ್ ಅನ್ನು ಮಾಡಿ. ಈಗ ವಿಜಯ್ ಹೇಳ್ತಾನೆ, ನನಗೆ ಬಿಸ್ನೆಸ್ ಮಾಡೋದಕ್ಕೆ ಬರೋದಿಲ್ಲ ಸಂಗೀತ. ಅಷ್ಟು ಮಾತ್ರವಲ್ಲ, ಬಿಸ್ನೆಸ್ ಮಾಡಬೇಕಾದ್ರೆ ತುಂಬಾ ದುಡ್ಡಿರಬೇಕು. ನಮ್ಮ ಬಳಿ ಈಗ ಅಷ್ಟೊಂದು ದುಡ್ಡು ಕೂಡ ಇಲ್ಲ. ಬಿಸ್ನೆಸ್ನಲ್ಲಿ ಯಾರ್ಯಾರಿಗೆ ಎಷ್ಟು ಲಾಭ ಬರುತ್ತೋ, ಯಾರ್ಯಾರು ಎಷ್ಟು ನಷ್ಟ ಅನುಭವಿಸಿದ್ದಾರೆ ಅದೆಲ್ಲ ನಮಗೆ ಗೊತ್ತಾ? ಆದರೆ ನಿನ್ನನ್ನು ಸಂತೋಷವಾಗಿ ಇಟ್ಟುಕೊಳ್ಳಲು ನಾನು ಎಷ್ಟು ಬೇಕೋ ಅಷ್ಟು ಕಷ್ಟಪಡ್ತೇನೆ. ಏನು ಕಷ್ಟನೋ ಏನೋ, ಜೀವನವೆಲ್ಲ ಇದೇ ಆಗೋಯ್ತು. ನಿನ್ನಿಂದ ನಾವು ಸೆಕೆಂಡ್ ಹ್ಯಾಂಡಲ್ ಗಾಡಿ ಕೊಂಡುಕೋಬೇಕಾದಂತಹ ಪರಿಸ್ಥಿತಿ ಬೇರೆ ಬಂತು. ನನ್ನ ಸ್ನೇಹಿತರೆಲ್ಲರೂ ಒಳ್ಳೆಯ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಿದ್ದಾರೆ. ಅವರು ಒಳ್ಳೊಳ್ಳೆಯ ಕಾಸ್ಟ್ಲಿ ಆಭರಣಗಳನ್ನು ಧರಿಸುತ್ತಿದ್ದಾರೆ. ನನಗೆ ಅವರನ್ನು ನೋಡಿದರೆ ಆ ರೀತಿಯ ವಸ್ತುಗಳು ನನಗೂ ಬೇಕು ಅಂತ ಆಸೆ ಕೂಡ ಆಗುತ್ತದೆ. ಸಂಗೀತ ಯಾವಾಗಲೂ ಅಕ್ಕಪಕ್ಕದವರನ್ನು, ಸ್ನೇಹಿತರನ್ನು, ಬಂಧುಗಳನ್ನು ನೋಡಿ ಅವರನ್ನು ಗಂಡನ ಜೊತೆ ಕಂಪೇರ್ ಮಾಡಿಕೊಂಡು ಯಾವಾಗಲೂ ಗಂಡನ ಜೊತೆ ಗಲಾಟೆ ಮಾಡ್ತಿದ್ಲು. ಯಾವಾಗ ನೋಡಿದ್ರು ಗಂಡನನ್ನು ಕೀಳಾಗಿ ಕಾಣ್ತಾ ಇದ್ಲು. ವಿಜಯ್ ಮಾತ್ರ ಸುಮ್ಮನೆ ಇರ್ತಿದ್ದ, ಅವನೇನೂ ಮಾತಾಡ್ತಾ ಇರಲಿಲ್ಲ. ಈಗ ಸಂಗೀತ ಏನು ನೋಡಿದರೂ ಅದು ನನ್ನ ಬಳಿ ಇಲ್ವಲ್ಲ ಅಂತ ಬೇರೆಯವರನ್ನು ನೋಡಿ ಅಸೂಯೆ ಪಟ್ಕೊಳ್ಳಲು ಶುರು ಮಾಡಿಬಿಟ್ಲು. ಅವಳು ಪ್ರತಿಯೊಂದಕ್ಕೂ ನನ್ನ ಅದೃಷ್ಟ ಸರಿಯಿಲ್ಲ, ನಾನು ನಿನ್ನಂತಹ ಕೈಲಾಗದವನನ್ನು ಕಟ್ಟಿಕೊಂಡಿದ್ದೇನೆ ಎಂದು ಯಾವಾಗಲೂ ಏನೋ ಒಂದು ಅಂತಾನೇ ಇದ್ಲು. ಯಾವಾಗಲಾದರೂ ಹಬ್ಬ, ಬರ್ತ್ಡೇ, ಆ್ಯನಿವರ್ಸರಿ ಸಮಯಗಳಲ್ಲಿ ಬಟ್ಟೆಗಳನ್ನು ಕೊಂಡುಕೊಳ್ಳುವ ಸಮಯ ಬಂದಾಗ ಕೂಡ ಅವಳಿಗೆ ಬ್ರಾಂಡೆಡ್ ಬಟ್ಟೆಗಳೇ ಬೇಕಾಗಿತ್ತು. ಅವಳಂತ ಇದ್ಲು, ನನ್ನ ಗೆಳತಿಯರು, ನನ್ನ ಅಕ್ಕಂದಿರು ಎಷ್ಟೊಂದು ದುಡ್ಡು ಕೊಟ್ಟು ಬ್ರಾಂಡೆಡ್ ಬಟ್ಟೆಗಳನ್ನು ಕೊಂಡುಕೊತಾರೆ. ಆದರೆ ನಾನು ಅವರಷ್ಟು ಒಳ್ಳೆಯ ಬ್ರಾಂಡೆಡ್ ಬಟ್ಟೆಗಳನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ 1 ತಿಂಗಳ ಸಂಬಳದಲ್ಲಿ ನಮಗೆ ಒಂದು ಸರಿಯಾದ ಬಟ್ಟೆ ಕೂಡ ಬರುವುದಿಲ್ಲ ಎಂದು ಪ್ರತಿಯೊಂದು ಮಾತಿಗೂ ಗಂಡನನ್ನು ಹೀಯಾಳಿಸ್ತಾ ಇದ್ಲು. ಹೆಂಡತಿಯ ಮಾತುಗಳು ಈಗ ಅವನಿಗೆ ಅಭ್ಯಾಸವಾಗಿ ಹೋಗಿತ್ತು. ಹೆಂಡತಿಯ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಅವನ ಮನಸ್ಸೇ ಸತ್ತು ಹೋಗಿತ್ತು.
ಒಂದು ದಿನ ರಾತ್ರಿ ವಿಜಯ್ ತುಂಬಾ ತಡವಾಗಿ ಮನೆಗೆ ಬಂದಿದ್ದ. ಆಗ ಸಂಗೀತ ಕೋಪವಾಗಿ ಕೇಳಿದ್ಲು, ಇರಿ, ಎಲ್ಲಿ ಹೋಗಿದ್ದೆ ನೀನು? ಇಷ್ಟು ರಾತ್ರಿಯವರೆಗೂ ನಿನಗೆ ಏನು ಕೆಲಸವಿತ್ತು ಹೊರಗಡೆ? ನಿನಗೆ ಬರುವ ಪುಡಿಗಾಸಿನಲ್ಲಿ ಸ್ನೇಹಿತರ ಜೊತೆ ಮಜಾ ಮಾಡಲು ಹೋಗಿದ್ಯಾ? ಸಂಗೀತ, ನಾನು ಹೊಸ ಕೆಲಸಕ್ಕಾಗಿ ಹುಡುಕಾಡ್ತಿದ್ದೇನೆ. ನಮ್ಮ ಆನಿವರ್ಸರಿ ಬರ್ತಾ ಇದೆ ತಾನೆ. ನಿನ್ನ ಸಂತೋಷಕ್ಕಾಗಿ, ನಿನಗೆ ಇಷ್ಟವಾಗುವ ಬಟ್ಟೆಗಳಿಗಾಗಿ ಈ ಕೆಲಸದಿಂದ ಬರುವ ದುಡ್ಡು ನಮಗೆ ಸಾಕಾಗ್ತಾ ಇಲ್ಲ. ಆದ್ದರಿಂದಲೇ ನಾನು ಬೇರೆ ಕೆಲಸವನ್ನು ಹುಡುಕಾಡ್ತಾ ಇದ್ದೇನೆ. ಆ ಮಾತುಗಳನ್ನು ಕೇಳಿದ ಸಂಗೀತಾಗೆ ಸ್ವಲ್ಪ ಸಮಾಧಾನವಾಗಿತ್ತು. ಅವಳು ಮನಸ್ಸಿನಲ್ಲಿಯೇ ಅಂದ್ಕೊಳ್ತಾ ಇದ್ಲು, ಯಾವುದಾದರೂ ದೊಡ್ಡ ಕೆಲಸ ಸಿಕ್ಕಿ ಕೈ ತುಂಬ ಸಂಬಳ ಬಂದರೆ ಸಾಕು ಅಂತ. ಒಂದು ರಾತ್ರಿ ವಿಜಯ್ ಮನೆಗೆ ಬಂದು ಈ ರೀತಿ ಹೇಳ್ದ, ಸಂಗೀತ, ನನಗೆ ಬೇರೆ ಒಂದು ಕಡೆ ನೈಟ್ ಶಿಫ್ಟ್ ಅಲ್ಲಿ ಒಂದು ಕೆಲಸ ಸಿಕ್ಕಿದೆ. ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ. ಸಂಗೀತ ಆ ಮಾತುಗಳನ್ನು ಕೇಳಿ ತುಂಬಾ ಒಳ್ಳೆಯದಾಯ್ತು ಅಂತ ಸಂತೋಷಪಟ್ಲು. ಆ ದುಡ್ಡು ಕೂಡ ಬಂದರೆ ನಮ್ಮ ಜೀವನ ಇನ್ನೂ ಸ್ವಲ್ಪ ಸುಗಮವಾಗಿರುತ್ತದೆ ಎಂದು ಅವಳು ಭಾವಿಸಿದ್ಲು. ಈಗ ವಿಜಯ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ನಂತರ ರಾತ್ರಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಈಗ ವಿಜಯ್ಗೆ ಕೆಲಸ ತುಂಬಾ ಜಾಸ್ತಿ ಆಗೋಗಿತ್ತು. ಅವನಿಗೆ ವಿಶ್ರಾಂತಿ ಎನ್ನುವುದೇ ಸಿಗ್ತಾ ಇರಲಿಲ್ಲ. ಗಂಡನ ಈ ಪರಿಸ್ಥಿತಿಯನ್ನು ನೋಡಿ ಕೂಡ ಸಂಗೀತಾಗೆ ಏನು ಅನ್ನಿಸ್ತಾನೆ ಇರಲಿಲ್ಲ. ಆ ದಿನ ವಿಜಯ್ ಅವರ ಗೆಳೆಯ ಮನೆಗೆ ಬಂದು ತಾನು ಹೊಸ ಕಾರು ಕೊಂಡುಕೊಂಡಿರುವುದಾಗಿ ಅವರಿಗೆ ಸ್ವೀಟ್ಗಳನ್ನು ಕೊಟ್ಟು ಹೋಗ್ತಾರೆ. ಆಗ ಮತ್ತೆ ಶುರುವಾಗಿತ್ತು ಸಂಗೀತಾಳ ಕಾಟ. ನಿನ್ನ ಗೆಳೆಯ ನೋಡು, ಹೊಸ ಕಾರು ಕೊಂಡುಕೊಂಡಿದ್ದಾನೆ. ನೀನು ಯಾವಾಗಾದ್ರೂ ಇದರ ಬಗ್ಗೆ ಯೋಚಿಸಿದ್ದೀಯಾ ಅಂತ ಶುರು ಹಚ್ಕೊಂಡ್ಲು. ಈಗ ವಿಜಯ್ ಸಂಗೀತಾಳನ್ನು ಮೌನವಾಗಿ ನೋಡ್ತಾ ಇದ್ದ. ನಂತರ ಅವನು, ನಾನು ಕೂಡ ಅದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನನಗೆ ತುಂಬಾ ಸುಸ್ತಾಗಿದೆ, ನಾನು ಮಲಗಬೇಕು ಅಂತ ಅವನು ಕೇಳ್ಕೊಳ್ತಿದ್ದ. ಆದರೆ ಗಂಡನ ಪರಿಸ್ಥಿತಿ ಸಂಗೀತಾಳಿಗೆ ಸ್ವಲ್ಪ ಕೂಡ ಅರ್ಥವಾಗ್ತಿರ್ಲಿಲ್ಲ. ಅವಳಿಗೆ ದುಡ್ಡು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ಈಗ ವಿಜಯ್ ಪ್ರತಿದಿನ 2 ಕಡೆ ಕೆಲಸ ಮುಗಿಸಿಕೊಂಡು ತಡರಾತ್ರಿ ಮನೆಗೆ ಬರ್ತಾ ಇದ್ದ. ಆ ದಿನ ಭಾನುವಾರವಾಗಿತ್ತು. ಸಂಗೀತಾಳ ಸ್ನೇಹಿತೆ ರಮ್ಯಾ ಮನೆಗೆ ಬಂದಾಗ ವಿಜಯ್ ಹೆಂಡತಿಗೆ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಪ್ರೀತಿಯಿಂದ ಅವಳಿಗೆ ಊಟ ತಿನ್ನಿಸುವುದು, ಅವಳಿಗಾಗಿ ವಿಜಯ್ ಮಾಡುತ್ತಿದ್ದ ಕೆಲಸಗಳನ್ನು ಗಮನಿಸಿದ ರಮ್ಯಾ ತುಂಬಾ ಸಂತೋಷ ಪಡ್ತಾಳೆ. ಆದರೆ ಸಂಗೀತ ತನ್ನ ಗೆಳತಿಯ ಮುಂದೆ ವಿಜಯ್ನನ್ನು ತುಂಬಾ ಕೆಟ್ಟದಾಗಿ, ಕೈಲಾಗದವನೆಂದು ಮಾತು ಮಾತಿಗೂ ಹೀಯಾಳಿಸಿ ಮಾತನಾಡ್ತಾಳೆ. ವಿಜಯ್ ಅದೆಲ್ಲವನ್ನು ಕೇಳಿಸಿಕೊಂಡು ಬೇಸರದಿಂದ ಮನೆಯಿಂದ ಹೊರಟೋಗ್ತಾನೆ. ಈಗ ರಮ್ಯಾ ಹೇಳ್ತಾಳೆ, ಸಂಗೀತ, ನೀನು ತುಂಬಾ ಅದೃಷ್ಟವಂತೆ. ಇಷ್ಟು ಅರ್ಥ ಮಾಡಿಕೊಳ್ಳುವ, ಇಷ್ಟೊಂದು ಪ್ರೀತಿಸುವ ಗಂಡ ನಿನಗೆ ಸಿಕ್ಕಿದ್ದಾನೆ. ಅಯ್ಯೋ, ಯಾರಿಗೆ ಬೇಕು ಈ ಪ್ರೀತಿ? ಎಲ್ಲಕ್ಕಿಂತ ಮುಖ್ಯವಾಗಿ ದುಡ್ಡಿರಬೇಕು. ನೋಡು, ನಿನ್ನ ಯಜಮಾನರು ನಿನ್ನನ್ನು ರಾಣಿಯ ಹಾಗೆ ಇಟ್ಕೊಂಡಿದ್ದಾರೆ. ರಮ್ಯಾ ನಗ್ತಾ, ಇದೆಲ್ಲ ಬೇರೆಯವರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ, ಸತ್ಯ ಬೇರೆನೇ ಇರುತ್ತದೆ ಅಂತ ಅವಳು ತನ್ನ ಮೈ ಮೇಲೆ ಆಗಿದ್ದ ಗಾಯಗಳನ್ನು ತೋರಿಸ್ತಾಳೆ. ನನ್ನ ಗಂಡ ಬೇರೆಯವರ ಮುಂದೆ ಮಾತ್ರ ತುಂಬಾ ಒಳ್ಳೆಯವನು, ಆದರೆ 4 ಗೋಡೆಯ ಮಧ್ಯೆ ಅವನೊಬ್ಬ ರಾಕ್ಷಸ. ಅವನು ಪ್ರತಿದಿನ ನನಗೆ ತುಂಬಾ ಹೊಡಿತಾನೆ, ತುಂಬಾ ಬೈತಾನೆ. ಬೆಲ್ಟ್ ತಗೊಂಡು ಹೊಡೆದ್ರೆ ನನ್ನ ಮೈಯೆಲ್ಲ ನೋಡು ಈ ರೀತಿ ಬಾಸುಂಡೆ ಬರುತ್ತೆ. ಅಷ್ಟು ಮಾತ್ರವಲ್ಲ, ನನ್ನನ್ನು ಒಂದು ದಿನ ಕೂಡ ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸೋದಿಲ್ಲ. ನಾನು ತಿಂದ ಇಲ್ವಾ, ನನ್ನ ಆರೋಗ್ಯ ಹೇಗಿದೆ, ಯಾವುದು ಅವನಿಗೆ ಬೇಕಾಗಿಲ್ಲ. ಎಲ್ಲರ ಮುಂದೆ ಕಾಸ್ಟ್ಲಿ ಬಟ್ಟೆಗಳನ್ನು, ಒಡವೆಗಳನ್ನು ಕೊಡಿಸುವ ಎಲ್ಲ ಗಂಡಂದಿರ ನಿಜ ಸ್ವರೂಪ ಒಳಗೆ ಬೇರೆಯದ್ದೇ ಆಗಿರುತ್ತೆ. ಇಲ್ಲ, ಎಲ್ಲರೂ ಆ ಥರ ಇರೋದಿಲ್ಲ. ನನ್ನ ಅಕ್ಕ ಎಷ್ಟೋ ಅದೃಷ್ಟವಂತೆ. ಭಾವ ಅಕ್ಕನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಮೊನ್ನೆ ಕೂಡ ಅವಳಿಗೆ ಬಂಗಾರದ ಬಳೆಗಳನ್ನು ಕೊಡಿಸಿದ್ದಾರೆ. ಅಕ್ಕ ಮನೆಗೆ ಬಂದ್ರೆ ಯಾವಾಗಲೂ ಎಷ್ಟು ಸಂತೋಷವಾಗಿರ್ತಾಳೆ ಅಂತ ಸಂಗೀತ ಜಂಬವಾಗಿ ಹೇಳಿದ್ಲು. ಹಾಗಿದ್ರೆ ನಡಿ, ನಿನ್ನ ಅಕ್ಕನ ಮನೆಗೆ ಹೋಗೋಣ. ಈ ದಿನ ಭಾನುವಾರ, ಅವರು ಮನೆಯಲ್ಲಿದ್ದಾರೇನೋ ಅಂತ ತಿಳ್ಕೊ. ನಾವು ಅವರಿಗೆ ತಿಳಿಸದೆ ಸಡನ್ ಆಗಿ ಹೋಗೋಣ, ಸತ್ಯ ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದಾಗ ಸಂಗೀತ ಕೂಡ ತನ್ನ ಅಕ್ಕನಿಗೆ ಫೋನ್ ಮಾಡಿ ಸುಮ್ಮನೆ ಮಾತಾಡ್ತಾಳೆ. ಅಕ್ಕ ಈ ದಿನ ಎಲ್ಲೂ ಹೊರಗಡೆ ಹೋಗಿಲ್ವಾ, ಮನೆಯಲ್ಲೇ ಇದ್ದಾಳೆ ಎನ್ನುವುದನ್ನು ತಿಳಿದುಕೊಂಡು ನಂತರ ಫೋನ್ ಕಟ್ ಮಾಡಾಕ್ತಾಳೆ. ಈಗ ಸಂಗೀತ ಮತ್ತು ರಮ್ಯಾ ಇಬ್ಬರು ಶೋಭಾ ಮನೆಗೆ ಹೋಗ್ತಾರೆ. ಅಲ್ಲಿ ಶೋಭಾ ಗಂಡ ಶೋಭಾಳನ್ನು ಯಾವ ರೀತಿ ನೋಡ್ಕೊಳ್ತಾನೆ ಮತ್ತು ಅವರ ಮನೆಯ ಸತ್ಯವನ್ನು ರಮ್ಯಾ ಸಂಗೀತಾಳಿಗೆ ತೋರಿಸುತ್ತಾಳೆ. ಸಂಗೀತ ಮತ್ತು ರಮ್ಯಾ ಮನೆಗೆ ಬಂದಿದ್ದನ್ನು ನೋಡಿ ಶೋಭಾ ಗಾಬರಿಯಾಗಿದ್ಲು. ನಂತರ ಅವರಿಗೆ ಕಾಫಿ ತಿಂಡಿ ಕೊಟ್ಟು ಕೂರಿಸಿದ್ಲು. ಸಂಗೀತ ತನ್ನ ಅಕ್ಕನ ಬಳಿ ಮಾತನಾಡಿದಾಗ ಶೋಭಾ ಕೂಡ ಹೇಳ್ತಾಳೆ, ಮೇಲೆ ತೋರಿಸಿಕೊಳ್ಳಲು ಮಾತ್ರ ಗಂಡ ಒಡವೆ ಬಟ್ಟೆಗಳನ್ನು ಕೊಡಿಸುತ್ತಾರೆ, ಆದರೆ ಒಳಗೆ ಇವರು ಯಾವ ರೀತಿ ಹೆಂಡತಿಗೆ ನರಕ ತೋರಿಸುತ್ತಾರೆ ಎಂದು ಹೆಂಡತಿಯರಿಗೆ ಮಾತ್ರ ಗೊತ್ತು. ಅಲ್ಲಿಂದ ಏನು ಮಾತನಾಡದೆ ಸಂಗೀತ ಸೈಲೆಂಟ್ ಆಗಿ ತನ್ನ ಮನೆಗೆ ವಾಪಸ್ ಬಂದಿದ್ಲು. ಅವಳಿಗೆ ಯಾವುದು ಸತ್ಯ, ಯಾವುದು ಸುಳ್ಳು, ನಾನು ಏನನ್ನು ನಂಬಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಏನೂ ಅರ್ಥ ಆಗಲಿಲ್ಲ. ಅವಳು ಮೌನವಾಗಿ ಕುಳಿತು ಏನನ್ನೋ ದೀರ್ಘವಾಗಿ ಯೋಚಿಸ್ತಾ ಇದ್ಲು.
ವಿಜಯ್ ಮನೆಗೆ ಬಂದಾಗ ಅವನ ಕೈ ಕಾಲುಗಳು ನಡುಗುತ್ತಿದ್ವು. ಅವನಿಗೆ ಸರಿಯಾಗಿ ಉಸಿರಾಡಲು ಕೂಡ ಆಗ್ತಾ ಇರಲಿಲ್ಲ. ವಿಜಯ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅವಳಿಗೆ ಏನು ನಡೆಯುತ್ತಿದೆಯೋ ಒಂದು ಚೂರು ಅರ್ಥವಾಗ್ಲಿಲ್ಲ. ಅವಳು ಗಾಬರಿಯಾಗಿದ್ಲು. ವಿಜಯ್, ಏನಾಯ್ತು ನಿಂಗೆ ಅಂತ ಕೇಳ್ತಾ ಇದ್ದಳು. ಅಷ್ಟರಲ್ಲಿಯೇ ವಿಜಯ್ ಕೆಳಗೆ ಬಿದ್ದುಬಿಟ್ಟ. ಈಗ ಸಂಗೀತ ಗಂಡನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೇಳಿದ ಮಾತುಗಳನ್ನು ಕೇಳಿ ಅವಳು ಅಲ್ಲೇ ಕುಸಿದು ಬಿದ್ಲು. ಡಾಕ್ಟರ್ ಹೇಳಿದರು, ಇವರು ತುಂಬಾ ವೀಕ್ ಆಗಿದ್ದಾರೆ, ಇವರ ಶರೀರವೆಲ್ಲ ಇನ್ಫೆಕ್ಷನ್ ಆಗಿ ಹೋಗಿದೆ, ಬಿಪಿ ಕೂಡ ತುಂಬಾ ಲೋ ಆಗಿದೆ. ನೀವು ಇವರನ್ನು ಕರೆದುಕೊಂಡು ಬರುವುದು ಸ್ವಲ್ಪ ತಡವಾಗಿದ್ರೂ ಇವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ ಅಂತ. ಅದನ್ನು ಕೇಳಿದ ಸಂಗೀತ ಜೋರಾಗಿ ಅಳತೊಡಗಿದಳು. ಅವಳಿಗೆ ಈಗ ತುಂಬಾ ದುಃಖವಾಗ್ತಿತ್ತು. ನನ್ನಿಂದಲೇ ವಿಜಯ್ಗೆ ಈ ಪರಿಸ್ಥಿತಿ ಎದುರಾಗಿದೆ ಅಂತ. ನನ್ನ ಅತಿಯಾದ ಆಸೆಗಳಿಂದ ನನ್ನ ಗಂಡನನ್ನು ನಾನು ಹಾಳು ಮಾಡಿಬಿಟ್ಟೆ ಅಂತ ಅವಳು ಜೋರಾಗಿ ಅಳಕ್ ಶುರು ಮಾಡಿದ್ಲು. ಅವಳು ವಿಜಯ್ ಕೈಗಳನ್ನು ಹಿಡಿದುಕೊಂಡು, ವಿಜಯ್, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ನನಗೆ ಬಂಗಾರ, ಮನೆ, ಕಾರು, ಒಡವೆಗಳು ಏನೂ ಬೇಕಾಗಿಲ್ಲ. ನಿನ್ನ ಪ್ರೀತಿ ಹೊಂದಿದ್ರೆ ಸಾಕು. ನಿನ್ನ ಪ್ರೀತಿಯೇ ನನಗೆ ಸರ್ವಸ್ವ ಅಂತ ಹೇಳ್ತಾ ಇದ್ಲು. ಆದರೆ ವಿಜಯ್ಗೆ ಮಾತ್ರ ಪ್ರಜ್ಞೆ ಬರಲಿಲ್ಲ. ಪ್ರಜ್ಞೆ ಬರುವವರೆಗೂ ನಾವೇನು ಹೇಳಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ಗಳು ಈಗ ವಿಜಯ್ನನ್ನು ಐಸಿಯುನಲ್ಲಿ ಅಡ್ಮಿಟ್ ಮಾಡಿದರು. ಒಂದು ದಿನದ ನಂತರ ವಿಜಯ್ಗೆ ಪ್ರಜ್ಞೆ ಬಂದಿತ್ತು. ಅವನ ಮುಖದಲ್ಲಿ ಒಂದು ಚಿಕ್ಕ ನಗು ಕಾಣಿಸಿತ್ತು. ವಿಜಯ್, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದಲೇ ನಿನಗೆ ಈ ಪರಿಸ್ಥಿತಿ ಆಯಿತು. ನನಗೆ ನೀನು ಬೇಕು, ಇನ್ನು ಏನು ಬೇಕಾಗಿಲ್ಲ ಅಂತ ಸಂಗೀತ ಕಣ್ಣೀರು ಹಾಕಿದಳು. ವಿಜಯ್ ಹೇಳ್ದ, ಸಂಗೀತ, ನಿನ್ನ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕಷ್ಟೇ. ನನಗೆ ನಿನಗಿಂತ ಇನ್ಯಾರೂ ಮುಖ್ಯವಲ್ಲ. ನೀನು ನನ್ನ ಜೊತೆ ಇದ್ರೆ ನಾನೇ ದೊಡ್ಡ ಕೋಟೀಶ್ವರ ಎಂದು ಹೇಳಿದ. ಆ ದಿನದಿಂದ ಸಂಗೀತ ಗಂಡನನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡಿ ಮಾತನಾಡುವುದನ್ನೇ ಬಿಟ್ಟುಬಿಟ್ಲು. ಈಗ ಸಂಗೀತ ಅವರ ಬಳಿ ಇದ್ದ ಚಿಕ್ಕ ಚಿಕ್ಕ ಸಂತೋಷಗಳಲ್ಲಿಯೇ ಅವಳ ಜೀವನವನ್ನು ಸಂತೋಷವಾಗಿ ಇಟ್ಟುಕೊಂಡಳು. ಪ್ರೀತಿ, ಗೌರವ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಈಜೆ ನಿಜವಾದ ಆಸ್ತಿ ಎಂದು ಈಗ ಸಂಗೀತಗೆ ಅರ್ಥವಾಗಿತ್ತು. ಗಂಡನಿಗೆ ಅವಮಾನ ಮಾಡಿ ಅಗೌರವದಿಂದ ನೋಡುವುದು ಸರಿಯಲ್ಲ ಎನ್ನುವುದು ಈಗ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಹೊಂದಿದ್ರೆ ಸಾಕು. ಚಿಕ್ಕ ಗುಡಿಸಲಾದರೂ ಅದು ದೊಡ್ಡ ಅರಮನೆಗಿಂತಲೂ ಹೆಚ್ಚು ಎನ್ನುವ ಸತ್ಯ ಅವಳ ಮುಂದೆ ಬಂದಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.